ಯಾರು ಈ ಥರ ಬದುಕ್ತಿಲ್ಲ, ನೀವಷ್ಟೇ ಈ ಥರ ವಿಭಿನ್ನವಾಗಿ ಯೋಚನೆ ಮಾಡಿ ಬದುಕ್ತಿದ್ದೀರಾ ಅಂದಾಗ ನಿಮ್ಮ ಪಂಗಡ, ನಿಮ್ಮ ಸಮಾಜ ಹೇಗೆ ಟ್ರೀಟ್ ಮಾಡುತ್ತೆ? ನನ್ನೊಂದು ಒಳ್ಳೆ ಕೆಲಸ ಇದ್ದರೆ ಸಮಾಜ ಏನು ಮಾಡುತ್ತೆ? ಅದು ಅವರೇ ತಾನೇ ಬಯಸೋದು. ಮುಬಾರಕ್ ಬಾಯ್, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಈ ಥರ ಬದುಕೋದು ಕಷ್ಟ ಈಗ. ಅಂದರೆ ಆ ಥರದ ವಾತಾವರಣ ನೋಡ್ಬಿಟ್ಟಿದ್ದೀವಿ ನಾವು. ಪಕ್ಕದ ಏರಿಯಾ ಕಂಡ್ರೆ ಆಗಲ್ಲ, ಜಾತಿ ನಡುವೆ ಕಿತ್ತಾಟ, ಎಲ್ಲೋ ಒಬ್ರೊಬ್ಬ ಫ್ರೆಂಡ್ಸ್ ಇರ್ತಾರೆ ಅಷ್ಟೇ. ಬಟ್ ಕುಲ್ಲ ಹಿಂಗೆ ಹೇಳಿ ಬದುಕಿ ನಡೆದುಕೊಳ್ಳೋರು ಭಾಳ ಕಷ್ಟನೇ. ಎಲ್ಲೋ ಹೆಕ್ಕಿ ತೆಗಿಬೇಕು ನಿಮ್ಮಂಥವ್ರನ್ನ ಅಷ್ಟೇ. ಬಟ್ ಅದು ಒಳ್ಳೇದು, ಆರೋಗ್ಯಕ್ಕೆ, ಸ್ವಾಸ್ಥ್ಯ ಸಮಾಜಕ್ಕೆ ಭಾಳ ಒಳ್ಳೇದು. ನಾನು ಹೇಳ್ತೀನಿ ಅದನ್ನು. ಬಟ್ ಅದು ನಿರ್ಧಾರ ತೊಗೊಂಡ್ರಲ್ಲ ಅಂತ ನಂಗೆ ಭಾಳ ಆಶ್ಚರ್ಯ ಆಗ್ತಿರೋದು. ಮಾಡಬೇಕು. ಈಗ ನಾನು ಸತ್ತರೆ ಕೊಳ್ಳಿ ಇಡೋರು ಯಾರು? ನಮ್ಮವರೇ. ಸುಟ್ಟಾಕೋರು ಯಾರು? ನಮ್ಮವರೇ. ತಾಂಡೋ ಪಿಂಡ ನೀರಲ್ಲಿ ಬಿಡೋರು ಯಾರು? ನಮ್ಮವರೇ. ಮನೆಗೆ ಹೋದಾಗ ನನ್ನ ಬಟ್ಟೆಯಲ್ಲಿ ಆಚೆ ಎಸಿತಾರೆ, ನಾನು ನೆಗೆಟಿವ್ ಎನರ್ಜಿ ಎಲ್ಲಿ ಬಂದುಬಿಡುತ್ತೋ ಒಳಗಡೆ ಅಂತೇಳಿ. ಆದರೆ ಅದೇ ನಾನು ದುಡಿದು ಒಡವೆ ಆಸ್ತಿ ಇದ್ರೆ ಎಸಿತಾರೆ ಅವರು. ಅದ್ರ ಬದಲು ಕಾಯಕ ಮಾಡಿ ಹೋಗ್ಬಿಡೋಣ. ನಾವು ಹುಟ್ಟು ಮತ್ತು ಸಾವು, ಹುಟ್ಟೋದು ಕರ್ಮ ಅಂತೆ, ಸಾಯೋದು ಧರ್ಮ. ಹುಟ್ಟು ಮತ್ತು ಸಾವು ನಡುವೆ ಇರುವಂಥ ಗೆರೆ ಏನಿದೆಯಲ್ಲ, ಅದು ಒಳ್ಳೇದು ಬರುತ್ತೆ, ಸತ್ತರೆ ಒಳ್ಳೇದು. ಒಬ್ಬ ವ್ಯಕ್ತಿ ಸತ್ತರೆ ನಾ ಮುಂದು ನಿಮ್ಮೊಂದು ಅಂತ ಬರ್ಬೇಕು ಹೆಗಲ್ ಕೊಡೋಕ್ಕೆ. ಅದನ್ನು ಬಿಟ್ಟು ಅಥವಾ ಅವ್ನು ಸತ್ತ ಬೇಡ ಕುಡ್ಕ ಏನೋ ಒಂದು ಆ ಥರ ಸಾವು ಬೇಡ. ಬಟ್ ನಿಮ್ಮ ಪಂಗಡದಲ್ಲಿ ನಿಮಗೆ ವಿರೋಧ ವ್ಯಕ್ತ ಆಗಿಲ್ಲ? ಇಲ್ಲ. ಇಡೀ ಯಾರು ವಿರೋಧ ಮಾಡಿಲ್ವ? ಇಲ್ಲ, ಮಾಡಿಲ್ಲ, ಯಾರೂ ಮಾಡಿಲ್ಲ. ಇವತ್ತಿನವ್ರಿಗೆ ಯಾರೂ ಮಾಡಿಲ್ಲ. ಅಲ್ಲ, ಹಾಗಿತ್ತು ಅದು ಒಳ್ಳೆ ಬೆಳವಣಿಗೆ ನನ್ನ ಕೇಳಿದ್ರೆ. ಅವ್ರೇನು ಹೇಳ್ತಾರೆ? ಒಳ್ಳೇದು ಅಷ್ಟೇ. ಒಳ್ಳೇದು ಮಾಡಿದ್ರೆ ಯಾವ ಧರ್ಮಕ್ಕೂ ವಿರೋಧ ಅಲ್ವಲ್ಲ. ಯಾಕೆ ಪ್ರಶ್ನೆ ಅಂದರೆ, ಈ ಕೂತ್ ಮಾತಾಡ್ತಿದ್ದೀವಿ, ಅಲ್ಲೆಲ್ಲೋ ಯುದ್ಧ ನಡೀತಾ ಇದೆ, 3ನೇ ಯುದ್ಧದ ಥರ ಅದು ಕಾಣಿಸ್ತಾ ಇದೆ. ಇರಾನ್ ಅನ್ನುವಾದಂಥ ದೊಡ್ಡ ದೇಶ, ಇನ್ಯಾರು ಅಟ್ಯಾಕ್ ಮಾಡಿದ್ದಾರೆ, ಇವರು ಅಟ್ಯಾಕ್ ಮಾಡ್ತಿದ್ದಾರೆ. ಅಲ್ಲೇನೋ ಆದರೆ ಬೆಂಗಳೂರಿನಲ್ಲಿ, ಭಾರತದ ಯಾವುದೋ ಮೂಲೆಯಲ್ಲಿ ಇನ್ನಿತರರು ಇಲ್ಲಿ ದೊಡ್ಡ ಪ್ರೊಟೆಸ್ಟ್ ಮಾಡ್ತಾರೆ, ಇಲ್ಲಿ ಅಳ್ತಾರೆ. ಅಂಥದ್ರಲ್ಲಿ ನಿಮ್ಮ ಆಲೋಚನೆ ಬೇರೆ ಥರ ಇದೆಯಲ್ಲ. ನಮ್ಮ ಭಾರತ ದೇಶ ಏನಿದೆಯಲ್ಲ, ಸರ್ವಧರ್ಮಗಳ ಸಮನ್ವಯ ಬಿಂದು ಇದು, ಕೇಂದ್ರ ಬಿಂದು ಇದು. ಎಲ್ಲ ಧರ್ಮದವರು ಬದುಕ್ತಾರೆ. ನೆರೆಯ ಶತ್ರು ರಾಷ್ಟ್ರದ ಬಾವುಟವನ್ನು ಇಲ್ಲಿ ಹಾರಿಸಿ ವಿಜೃಂಭಿಸಿದ ಉದಾಹರಣೆಗಳನ್ನು ನೋಡ್ಬಿಟ್ಟಿದ್ದೀವಿ. ನಿಮಗೂ ಗೊತ್ತು ಮುಬಾರಕ್ ಇದು. ಆ ಥರದ ಆಲೋಚನೆ, ಯೋಚನೆ ಇನ್ಯಾರೋ ಗೌಪ್ಯವಾಗಿ ಅಡಗಿ ಕುಳಿತು ಇನ್ಯಾರ್ದೋ ಮಾಹಿತಿಯ ಮೇರೆಗೆ ಇಲ್ಲೆಲ್ಲ ಧ್ವಂಸ ಮಾಡಕ್ಕೆ ಕಾಯ್ತಿರೋರನ್ನ ನಾವು ನೋಡ್ಬಿಟ್ವಿ. ನಾವು ಅಂಥದ್ರ ಮಧ್ಯೆ ನಿಮ್ಮ ಆಲೋಚನೆ ತುಂಬ ವಿಭಿನ್ನವಾಗಿ ಕಾಣುತ್ತೆ. ಬರಬೇಕು ಸರ್. ಮನುಷ್ಯತ್ವಕ್ಕೂ ಮನುಷ್ಯನಿಗೂ ತುಂಬ ವ್ಯತ್ಯಾಸ ಇರುತ್ತೆ. ಎಲ್ಲದಕ್ಕೂ ಮನುಷ್ಯನಿಗೆ ದೇವರು ಆಲೋಚನೆ ಯೋಚನೆ ಮಾಡೋ ಶಕ್ತಿ ಕೊಟ್ಟಿದಂತಾನೆ. ಎಲ್ಲರೂ ಇದೆ, ನನ್ನ ಹತ್ರ ಯಾಕಿಲ್ಲ? ಸುಮಾರು ಜನ ಇದ್ದಾರೆ. ಸ್ವಾರ್ಥಿ ಜೀವನ, ಸ್ವಾರ್ಥಿ ಬದುಕು, ನಾನು, ನಂದು, ನಮ್ಮದಂತ ಬರೋದಿಲ್ಲ ಅವ್ರ ಬಾಯಿಂದ. ಈಗ ನಾನು ಇವತ್ತು ಅಷ್ಟು ಊಟಕ್ಕೆ ಕೂತ್ಕೊಂಡ್ರೆ ತಟ್ಟೆಯಲ್ಲಿ ರೊಟ್ಟಿ ಹಾಕ್ತಾರೆ ಗೊತ್ತಾ? 4 ತುಂಡು ಮಾಡಿ ಸೈಡಿಗಿಡ್ತೀನಿ, 4 ಪೀಸ್ ಮಾಡ್ತೀನಿ. ಅದು ಒಂದೊಂದೇ ತೆಗಿತೀನಿ. ಆ ಟೈಮಲ್ಲಿ ಯಾರನ್ನ ಬಂದರೆ ಹೆಂಗ್ಲಾಗಬಾರ್ದು, ಅದನ್ನು ಅವನಿಗೆ ಕೊಡ್ತೀನಿ. ದೇವಸ್ಥಾನಕ್ಕೆ ಹೋಗ್ತೀರಾ? ಹೌದು. ಯಾವ ದೇವಸ್ಥಾನ? ಎಲ್ಲ ದೇವಸ್ಥಾನ. ಶನಿವಾರ ಹೋದರೆ ಶನಿವಾರ ದೇವಸ್ಥಾನಕ್ಕೆ ಹೋಗ್ತೀನಿ. ಪ್ರತಿ ದಿವಸ ಸಿದ್ಧಗಂಗಾ ಮಠ ಎಲ್ಲ ಗದಿಗೆ ದರ್ಶನ ಮಾಡ್ತೀನಿ, ಶ್ರೀಗಳ ದರ್ಶನ ಮಾಡ್ತೀನಿ. ಚಾಮುಂಡಿ ದೇವಸ್ಥಾನಕ್ಕೆ ಹೋಗ್ತೀನಿ. ಧರ್ಮಸ್ಥಳಕ್ಕೆ ಹೋಗಿ ಮಂಡ್ಯ ಕೊಟ್ಟು ಬಂದಿರೋ ಸಂದರ್ಶನ ಇದೆ. ಮಂಡ್ಯ ಕೊಟ್ಟು ಬಂದಿದ್ದೀನಿ. ಧರ್ಮಸ್ಥಳಕ್ಕೆ ಹೋಗಿ ಮುಡಿ ಕೊಡ್ತೀರಿ? ಒಬ್ಬ ಮನುಷ್ಯ ಆಗಲಿ ಒಂದು ಕಲ್ಲಾಗಿ ಹೊರಗಡೆ ಬರ್ತಾನೆ. ಆ ಕಲ್ಲಿಗೆ ಹುಳಿ ಹಿಟ್ಟು ತಿನ್ನಬೇಕು, ಲಕ್ಷಾಂತರ ಹುಳಿ ಹಿಟ್ಟು ತಿಂದು ಆ ನೋವನ್ನು ತಡ್ಕೊಂಡ್ರೆ ಮಾತ್ರ ಅದ್ರಲ್ಲಿ ದೇವ್ರ ಸೃಷ್ಟಿ ಆಗೋದು, ಇಲ್ಲಾಂದ್ರೆ ಆಗೋಕ್ಕೆ ಸಾಧ್ಯ ಇಲ್ಲ. ನಾನು ಇಷ್ಟಕ್ಕೆಲ್ಲ ಮೂಲ ನನಗೆ ಕಾರಣ ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು, ಶಿವಕುಮಾರ ಮಹಾಸ್ವಾಮೀಜಿಗಳವರು, ಶಿವಸಿದ್ದೇಶ್ವರ ಸ್ವಾಮಿಗಳು. ಇವತ್ತೇನೇ ಕಲ್ತಿರೋ ಸಂಸ್ಕಾರ ಎಲ್ಲ ಕಲ್ತಿರೋ ಕೂಡ ಮಠನೇ. ನನಗೊಂದು ಜವಾಬ್ದಾರಿ ಕೊಡ್ತಾರೆ ಬುದ್ಧಿಯವರು, ನಾನು ನಿಭಾಯಿಸ್ಬಿಟ್ಟು ಕೊಡ್ತೀನಿ ಅವರಿಗೆ. ಈ ಥರದ ಬೇರೆ ಧರ್ಮದ ರೀತಿ ನೀತಿಗಳನ್ನ ಒಪ್ಪಬೇಕಾದ್ರೆ ನಿಮ್ಮ ಧರ್ಮದ ಒಂದಷ್ಟು ಅಡಿಪಾಯಗಳಿದ್ದೇ ಇರುತ್ತಲ್ಲ, ನಿಯಮಗಳಿದ್ದೇ ಇರುತ್ತಲ್ಲ, ಅದನ್ನ ಯಾರು ಪ್ರಶ್ನೆ ಮಾಡಿಲ್ವಾ? ಅದ್ರ ಬಗ್ಗೆ ಪರಿಶೀಲನೆ ಎಲ್ಲ ಒಂದೇ ಕಾಣ್ತಾ ಇದೆಯಲ್ಲ. ಆ ಧರ್ಮದಲ್ಲಿರೋದು ಈ ಧರ್ಮದಲ್ಲಿರೋದು ಎಲ್ಲಿ ವ್ಯತ್ಯಾಸ ಎಲ್ಲಿದೆ? ಮಾಡೋ ಪದ್ಧತಿ ಬೇರೆ ಇರ್ಬೋದು, ಆಚಾರ ವಿಚಾರಗಳು ಬೇರೆ ಇರ್ಬೋದು. ಅದರಲ್ಲೂ ಸರಿ ತಪ್ಪು ಅಂತ ಕಾಣ್ತಾ ಇದೆ, ಇದರಲ್ಲೂ ಸರಿ ತಪ್ಪು ಅಂತ ಕಾಣ್ತಾ ಇದೆ. ಪುಣ್ಯ ಮಾಡಿದ್ರೆ ಪುಣ್ಯ ಸಿಗುತ್ತೆ, ಕರ್ಮ ಮಾಡಿದ್ರೆ ಕರ್ಮ ಸಿಗುತ್ತೆ. ವ್ಯತ್ಯಾಸ ಇಲ್ವಲ್ಲ. ಶೋರೂಮ್ ನೋಡೋದು ಬೇಡ, ನಾವು ಗೋಡನ್ ನೋಡೋಣ. ಏನಿದೆ ಒಳಗಡೆ? ಹೊರಗಡೆ ಏನೋ ಹಾಕು, ಅದು ಲೆಕ್ಕ ಬರ. ಒಳಗಡೆ ಇರೋದ್ರೆ ವೆರಿ ಇಂಪಾರ್ಟೆಂಟ್. ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡ್ತೀರಿ? ಹೌದು. ಯಾಕೆ ಮಾಡಬಾರ್ದು? ತಪ್ಪೇನಿಲ್ಲ. ನಮ್ಮ ಧರ್ಮದಲ್ಲಿ ಅಲ್ಲ, ನಮ್ಮ ಧರ್ಮದಲ್ಲಿ ಮಾಡಿದ್ರೆ ಅಮೃತ, ಅವ್ರ ಧರ್ಮದಲ್ಲಿ ವಿಷಾನ. ಸೊ ಯುಗಾದಿ, ದೀಪಾವಳಿ ಎಲ್ಲ ಮಾಡ್ತೀವಿ. ಎಲ್ಲ ಇಷ್ಟ ನನಗೆ, ಎಲ್ಲ ಇಷ್ಟ. ಈದ್ ಮಿಲಾದು, ರಂಜಾನು ಪ್ರತಿಯೊಂದು ಮಾಡ್ತೀನಿ.
ಈ ಪ್ರಾರ್ಥನೆಗಳು ಹೇಗೆ? ಎಲ್ಲ ಪ್ರಾರ್ಥನೆ ಮಾಡ್ತೀನಿ ನಾನು. ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿರೋಂಥ ಕೆಲವು ಶ್ಲೋಕಗಳು ಹೇಳ್ತೀನಿ. ಮುಸ್ಲಿಮ್ಸ್ ನನಗೆ ಅದರಿಂದ ನಾನು ಏನಾಗುತ್ತೆ ಅಂತ ಹೇಳಿದ್ರೆ, ಹಾಂ ನೋಡಿ ನೀವು ಯಾವುದೇ ಮಾಡಿ ಹಾಂ ಹೊರಗಡೆ ಸಮಾಜಕ್ಕೆ ಅದು ಸರಿ ಇರುತ್ತೆ ಇಲ್ವೋ, ನನ್ನ ಅಂತರಾತ್ಮನ ನಮ್ಮಿರೋ ಪರಮಾತ್ಮನೂ ಇಷ್ಟ ಆದರೆ ಸಾಕು. ಯಾವ ಶ್ಲೋಕ? ಎಲ್ಲ ಹನುಮಾನ್ ಚಾಲೀಸನೂ ಹೇಳ್ತೀನಿ, ತುಂಬ ದೊಡ್ಡದಾಗಿದೆ ಅದು. ಒಂದು ಸಣ್ಣ ಜಲಕ್ ಕೊಡಿ, ನಂಗೆ ಕುತೂಹಲ ಕೇಳಬೇಕು ಅಂತಿದ್ದೀನಿ ನಾನೀಗ. ಹಾಂ ಹೌದು, ಈ ಥರದ್ದು ನಂಗೆ ಯಾರು ಸಿಕ್ಕಿ ನಂಗೆ ನೋಡ್ತಿರೋರು ಆಶ್ಚರ್ಯ ಅನಿಸಿರುತ್ತೆ, ಅದಕ್ಕೋಸ್ಕರ ಕೇಳ್ತಿದ್ದೀನಿ. ಹನುಮಾನ್ ಚಾಲೀಸನೂ ಹೇಳ್ತೀನಿ. ಹನುಮಾನ್ ಚಾಲೀಸ ಸಣ್ಣ ಸಣ್ಣ ತುಡುಕುಗಳಿದ್ದಾವೆ. ಹಾಂ ಪ್ಲೀಸ್. ಆಂಜನೇಯ ಗರ್ಭ ಸಂಭೂತಂ ಸುಗ್ರೀವ ಸೇಜತಮ ರಾಮಪ್ರಿಯ ನಮಸ್ತುಭೆ ಹನುಮಾನ್ ಪಾಯಮಾಂ ಸದಾ. ಓಂ ನಮೋ ಭಗವತೆ ಸದ್ಗುರು ಶ್ರೀ ಹನುಮನಾಥ ಅವಧೂತ ಆದಿಶೇಷಾಯ ನಮಃ. ಆಮೇಲೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡ ಹೆಂಗ್ತಯ್ಯ. ಬದುಕೋದಿದೆಯಲ್ಲ, ಬದುಕ್ರಿ, ಅಕ್ಕಪಕ್ಕದ ಜೊತೆ ತೊಗೊಂಡು ಬದುಕ್ರಿ. ಈಗ ನಾನೊಬ್ಬ ಮನುಷ್ಯನಾಗಿ ಜನ್ಮ ತೊಗೊಂಡಿದ್ದೀನಿ, ನೀವು ಅದೇ ತೊಗೊಂಡಿದ್ದೀರ. ಬದುಕೋ ರೀತಿ ಇದೆಯಲ್ಲ ಸರ್. ನಾನು ಯಾವುದೇ ಕಾರಣ ಭೂಮಿ ಮೇಲೆ ಇರೋವಂಥ ಒಂದು ಸಣ್ಣ ಪ್ರಾಣಿಗೂ ನೋವು ಕೊಡಬಾರ್ದು. ನಮ್ಮ ಶ್ರೀಗಳಿದ್ದಾರೆ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು, ಅವ್ರ ಜೊತೆ ಪ್ರತಿ ಸಂಜೆ ಅವರು ಇದು ವಾಕ್ ಮಾಡ್ತಾರೆ, ಎಲ್ಲ ಮಟ್ಟದ ವೀಕ್ಷಣೆನ ಮಾಡ್ಕೊಂಡ್ಬರ್ತಾರೆ. ಅವರು ಜಾಸ್ತಿ ಪ್ರಾಮುಖ್ಯತೆ ಕೊಡೋ ವ್ಯಕ್ತಿಗೆ ಅಂದರೆ ಶ್ರಮ ಪಡೋ ವ್ಯಕ್ತಿಗೆ ತುಂಬ ಬೆಲೆ ಕೊಡ್ತಾರೆ. ಓಕೆ, ಶ್ರಮ ಪಡಬೇಕು, ಕಾಯಕ ಮಾಡಬೇಕು. ಅವನು ಯಾವುದೇ ಕಾರಣ ಯಾರಿಗೂ ಜಾತಿ ರೂಪದಲ್ಲಿ ನೋಡಬಾರ್ದು, ಅದೊಂದು ಅವ್ರು ಇಷ್ಟಪಡಲ್ಲ. ನಮ್ಮ ಸಿದ್ಧಗಂಗಾ ಮಠಕ್ಕೂ ಸುಮಾರು ನಮ್ಮ ಸಿರಾ ದರ್ಗಾ ಇದೆ ಗೊತ್ತಲ್ಲ. ಹೌದು, ಪ್ರತಿ ವರ್ಷ ಬುದ್ಧಿಯವರಷ್ಟರಲ್ಲಿ ಉರ್ಸ್ ಮಾಡ್ತಾರೆ. ಅವ್ರು ಫೋಟೋ ಹಾಕಿ ಉರ್ಸ್ ಮಾಡ್ತಾರೆ. ಅವರು ತುಂಬ ಫೇಮಸ್ ಅದು. ಅವ್ರು ಎಲ್ಲಿಂದ ಇಲ್ಲಿಗೆ ಬಂದು ಬುದ್ಧಿಯವರಿಗೆ ಆಹ್ವಾನ ಕೊಟ್ಟು ಬುದ್ಧಿಯವರು ಹೋಗ್ತಾರೆ ಅಲ್ಲಿ. ಹಾಂ, ನಮ್ಮ ಕ್ಯಾಸಂದ್ರ ಪಕ್ಕದಲ್ಲಿ ಕೆಸರು ಮೂಡು ಇದೆ. ಪ್ರತಿ ವರ್ಷ ಉರ್ಸಿಗೆ ಹೋಗ್ಬಿಟ್ಟು ಬುದ್ಧಿಯವ್ರ ದರ್ಶನ ಮಾಡ್ಕೊಂಬರ್ತಾರೆ. ಅವರಲ್ಲಿ ಇಲ್ಲಲ್ಲ, ನಮ್ಮಲ್ಲಿ ಆಗಬೇಕು. ಆದರೆ ಸಮಾಜದಲ್ಲಿ ನಮ್ಮಂಥ ಸ್ವಾರ್ಥಿ ಮನುಷ್ಯ 1,80,000 ಜೀವರಾಶಿಗಳ ದೇವರು ಬರೀ ಹಿಂಗೆ ಸೃಷ್ಟಿ ಮಾಡಿದ ಆಶೀರ್ವಾದ ಮಾಡಿ ಸೃಷ್ಟಿ ಆಗ್ಬಿಡ್ತು. ಆದರೆ ಮನುಷ್ಯನಿಗೆ ಕೈಯಾರ ಮಾಡ್ದೆ 101 ರೀತಿಯ ಮಣ್ಣನ್ನು ತೆಗೆದು ಮನುಷ್ಯ ರೂಪದಲ್ಲಿ ರೆಡಿ ಮಾಡಿ ಕೆಸರಲ್ಲಿ ಅವನು ಜೀವ ತುಂಬೋ ಟೈಮಲ್ಲಿ 2 ಯೋಚನೆ ಮಾಡ್ದ ಅವನು. ನಿನಗೆ ಜೀವ ತುಂಬ್ತೀನಿ, ಭೂಮಿ ಮೇಲೆ ನಿನ್ನಂಥ ಕೆಟ್ಟ ಪ್ರಾಣಿ ಯಾವುದೂ ಇಲ್ಲ, ಭೂಮಿ ಮೇಲೆ ನಿನ್ನಂಥ ಒಳ್ಳೆ ಪ್ರಾಣಿ ಯಾವುದೂ ಇಲ್ಲ. ನೀನು ಒಳ್ಳೇದು ಮಾಡ್ತೀಯಾ, ಒಳ್ಳೇದು ನಿನಗೆ. ಕೆಟ್ಟದ್ದು ಮಾಡ್ತೀಯಾ, ಅದ್ರ 2 ಕೆಟ್ಟದಾಗುತ್ತೆ. ಈಗ ಆಗ್ತಾ ಇದೆಯಲ್ಲ ಸ್ವಾರ್ಥಿ ಜೀವನ. ಎಷ್ಟೊಂದು ನ್ಯೂಸ್ ನೋಡ್ತಿರ್ತಿರಲ್ಲ, ಆ ಜಾತಿ ಈ ಜಾತಿ ಅಂತೆಲ್ಲ, ಅವಾಗ ಏನು ಅನ್ಸುತ್ತೆ ಮುಬಾರಕ್ ಭಾಯ್? ಅಸಹ್ಯ ಆಗುತ್ತೆ ಸರ್, ಅಷ್ಟೇ. ಬೇರೆ ಏನು ಅನ್ಸಲ್ಲ. ಯಾಕೆ ಇದು ಬೇಕಾ? ಎಲ್ಲಿದ್ದಾರೆ ಈ ಸಮಾಜದಲ್ಲಿರುವಂಥ ಬುದ್ಧಿ? ಈಗ ದೊಡ್ಡ ಸಾಹಿತಿಗಳಿದ್ದರು ಆಗಿನ ಕಾಲದಲ್ಲಿ, ಅವರೆಲ್ಲ ಜಾತಿ ಬಂದಿರಲಿಲ್ಲ. ಪ್ರತಿಯೊಂದು ಕೂಡ ಎಲ್ಲ ಕಡೆ, ಈಗ ಉತ್ತರ ಕರ್ನಾಟಕ ಹೋಗಿ ಎಲ್ಲ ಕಡೆ ಹೋಗಿ ಎಲ್ಲರೂ ಅಲ್ಲಿ ಜಾತಿ ಅನ್ನೋದು ಕಾಣೋದೇ ಇಲ್ಲ. ಅವರ ಆಡಂಬರ, ಅವರ ಸಂಭ್ರಮ, ಅವರು ಅದು ನೋಡೋಕೆ ಖುಷಿ ಪಡ್ತೀವಿ ನಾವು. ಏನು ನೋಡಿ ಇದು ಬದಲಾಗಬೇಕು ಅನ್ಸುತ್ತೆ ನಿಮಗೆ? ನಮ್ಮ ಈ ಸಮಾಜದಲ್ಲಿ ಜಾತಿಯಿಂದ ಆಗ್ತಾರಂಥ ತೊಂದರೆಗಳು, ಮನುಷ್ಯ ನೋಡ್ತಾ ಇರೋ ದೃಷ್ಟಿ, ಯೋಚನೆ ಮಾಡೋ ಮನಸ್ಸೊಂದು ಕರೆಕ್ಟ್ ಆಗಿಬಿಟ್ರೆ ಸಮಾಜದಲ್ಲಿ ಎಲ್ಲ ಸೊರೋಗ್ಬಿಡುತ್ತೆ. ಯಾರು ಮಾಡ್ಬೇಕು ಅದನ್ನು? ಮನುಷ್ಯ, ಈ ಸಮಾಜ ಮಾಡಬೇಕು. ಸಮಾಜದಲ್ಲಿ ಬೆಳೀತಾ ಇರೋಂಥ ವ್ಯಕ್ತಿಗಳಲ್ಲಿ ಬರಬೇಕು. ಅದು ಬೂದಿ ತುಂಬಿದ ಕೆಂಡದಲ್ಲಿ ಬದುಕ್ತಾ ಇದ್ದೀವಿ ನಾವು ಇವತ್ತು, ಜಾತಿ ಜಾತಿ ಅಂತೇಳಿ. ಆ ಕೆಂಡ ಒದರಿದ್ರೆ ಮಾತ್ರ ಮನುಷ್ಯನಿಗೆ ಬದುಕು. ನಮ್ಮನ್ನು ಆಳುವವರೇ ಆ ದೃಷ್ಟಿಯಲ್ಲಿ ಯೋಚನೆ ಮಾಡಿದ್ರೆ ಏನು ಮಾಡೋದು? ಬಿಟ್ಬಿಡಿ, ಅವ್ರು ಆಳ್ಕೊಳ್ಳಿ. ನಮಗೇನಾಗಿದೆ? ನಾವು ದಡ್ರ, ನಾವು ಬುದ್ಧಿವಂತರು ತಾನೆ. ಅವರಿಂದ ನಮ್ಮ ಜೀವನ ನಡೀತಾ ಇದೆಯಾ? ಇಲ್ಲ ಅಲ್ಲ. ಒಂದು ಸಮಾಜಕ್ಕೆ ಬೇಕು, ಅವರು ಬೇಕು, ಅವರಿಂದ ನಾವಲ್ಲ, ನಮ್ಮಿಂದ ಅವರು ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಆ ಬರೋವಂತಹ ವ್ಯಕ್ತಿಗಳೇನಿರ್ತಾರಲ್ಲ, ಆಳೋವಂಥ ವ್ಯಕ್ತಿಗಳು, ಅವರಲ್ಲಿ ಬರಬೇಕು. ನಾನೊಬ್ಬ ಅಜಾತ ಶತ್ರು, ಜಾತಿ ಇಲ್ಲದಂದ್ರೆ ಬದುಕಬೇಕು ಅನ್ನೋದು ಶಪಥ ಮಾಡಲು ಬಂದು ಕೂತ್ರೆ ಮಾತ್ರ ಅದಕ್ಕೊಂದು ಅರ್ಥ. ನಮ್ಮದೇ ಆದಂಥ ನಿಲುವು ಇಟ್ಕೊಳ್ತೀವಿ, ನಾನು ಇದೇ ಜಾತಿ, ನಿಂತವ್ರಿಗೆ ಇದು, ಅಂಥವ್ರಿಗೆ ಅದು. ಮೆಕ್ಕ ಮದಿನಾಗೆಲ್ಲ ಹೋಗ್ತೀರಿ? ಇನ್ನು ಹೋಗಬೇಕಂತ ಮನಸ್ಸಿದೆ. ನಾನು ಕಾಶಿಗೆ ಹೋಗಬೇಕು, ಕಾಶಿಗೆ ರಾಘವೇಂದ್ರ ಸ್ವಾಮಿ ಇದಕ್ಕೆ ಹೋಗ್ಬೇಕು, ಮಂತ್ರಾಲಯಕ್ಕೆ ಹೋಗ್ಬೇಕು. ಹೋಗಿಲ್ಲ ಇನ್ನೂ ಹೋಗಿಲ್ಲ. ಕಾಶಿಗೆ ಹೋಗ್ಬೇಕು, ಮಂತ್ರಾಲಯಕ್ಕೆ ಹೋಗ್ಬೇಕು, ಆಮೇಲೆ ಮಾಮನಂದು ಮೆಕ್ಕಾಗೆ ಹೋಗ್ಬೇಕು. ಇತ್ತೀಚೆಗೆ ನೋಡ್ತಿರ್ತೀವಲ್ಲ ನಾವು, ಎಸ್ಪೆಷಲಿ ಮುಸಲ್ಮಾನ್ ಒಂದು ಕಡೆ, ಹಿಂದೂ ಹುಡುಗನ ಹುಡುಗಿನ ಇನ್ನೊಂದು ಕಡೆ ಇದ್ದರೆ ಅದಕ್ಕೊಂದು ಲೇಪನ ಹಾಕೇ ಹಾಕ್ತಾರೆ. ನೀವು ಬೇಕೋ ಬೇಡೋ ಹಾಕ್ತಾರೆ. ಆ ಥರದ ಆಲೋಚನೆ ಎಲ್ಲೂ ಬರಲಿಲ್ವಾ? ಅವ್ರೇನು ಬಂದು ನಮ್ಮ ಮನೆ ಒಲೆ ಹಚ್ಚಲ್ವಲ್ಲ? ನನ್ನ ಕಷ್ಟಕ್ಕೆ ಅವ್ರು ಹಾಕ್ತಾರೆ. ಜಾತಿ ಆಗುತ್ತಾ? ನನ್ನ ಕಾಯಕ, ನನ್ನ ಶ್ರಮ. ಆ ಪದ ಬಳಸೋಕೆ ನಂಗೆ ಇಷ್ಟ ಇಲ್ಲ, ಹಾಗಾಗಿ ಹೇಳಿಲ್ಲ. ಬಟ್ ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ನಾನು. ಯಾರಿಗೂ ನೈತಿಕ ಹಕ್ಕಿಲ್ಲ. ನಾನು ಒಳ್ಳೇದು ಮಾಡ್ತಾರೆ ಒಳ್ಳೇದು, ಸಮಾಜಕ್ಕೆಲ್ಲ ಒಳ್ಳೇದಾಗುತ್ತದೆ. ಏನು ಹೇಳ್ತಾರೆ? ನಿಮ್ಮ ಕೈಯಲ್ಲಿ ಜೀವ ಹೋಯ್ತು ಅಂದ್ರೆ ಏನು ಹೇಳಿರ್ತಾರೆ ಅವಾಗ ಅವರು? ಅಪ್ಪ, ನನ್ನ ಹುಟ್ಟಿದ ಮಕ್ಕಳು ನನಗೆ ಕೊನೆಗೆ ಸಹಾಯ ಮಾಡಿ ನೀನು ಮಾಡಿದೆ, ನೀನು ಎತ್ತಿದೆ, ನೀನು ನೋಡ್ಕೊ. ಸರ್ ಅಷ್ಟೇ ಸರ್. ಜೀವನದಲ್ಲಿ ಏನು ಗೊತ್ತಾ, ಇವತ್ತು ನಾನು ಇಲ್ಲಿ ನನ್ನ ಮನೇಲಿ ನಾನು ಸ್ನಾನ ಮಾಡಿರ್ತೀನಿ, ನಾಳೆ ನಾನೇ ಮಾಡ್ತೀನೋ ಬೇರೆಯವ್ರು ಮಾಡಿಸ್ತಾರೋ ಗೊತ್ತಿಲ್ಲ.
ಆ ನಡುವೆ ಏನಾದರೂ ಒಳ್ಳೇದು ಮಾಡಬೇಕು. ಶ್ರೀಮಂತ ಆಗಿ ಏನಾಗ್ಬೇಕು ನನಗೆ? ಏನಾಗಬಹುದು? ಸುಖ ಅನ್ನೋದು, ನಾನೊಬ್ಬ ದೊಡ್ಡ ಶ್ರೀಮಂತ ಅನ್ನೋದು, ನಾನೊಬ್ಬ ಕೋಟ್ಯಾಧಿಪತಿ ಅನ್ನೋದು ಅದರಲ್ಲಿ ದುಡ್ಡು ಆಸ್ತಿ ಅಂತಸ್ತಲ್ಲ ಸರ್. ಕಾಯಕದಲ್ಲಿ ಶ್ರೀಮಂತಿಕೆ ತೊಗೋಬೇಕು. ಅದಕ್ಕಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ತುಂಬ ಜನ ನೋಡ್ತಿರೋ ಯೋಚನೆ ಮಾಡ್ತಿರ್ಬೋದು, ಇದು ಪ್ರಾಕ್ಟಿಕಲ್ ಸಾಧ್ಯನಾ ಅಂತ. 100% ಮಾಡಲೇಬೇಕು. ತ್ಯಾಗ ಮಾಡು. ಅದು ಈ ಸ್ವಾರ್ಥದ ಪ್ರಪಂಚದಲ್ಲಿ. ಪ್ರಪಂಚದ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಸರ್. ನೀವೆಲ್ಲೋ ಓದಿದ್ದೆ, ಇಂಗ್ಲೀಷಲ್ಲಿ ಇತ್ತು, ಬೀಯಿಂಗ್ ಗುಡ್ ಈಸ್ ವೆರಿ ಬ್ಯಾಡ್ ಅಂತ. ತುಂಬ ಒಳ್ಳೆಯವನಾಗಿರೋ ತುಂಬ ಕೆಟ್ಟದ್ದು ಅಂತ ಆಗಬೇಕು. ತುಂಬ ಜನರು ಹೇಳ್ಬಿಡ್ತಾರೆ ಹಂಗೆ, ತುಂಬ ಒಳ್ಳೆತನ ತೋರಿಸ್ಬಾರ್ದು ಬಿಕಾಸ್ ಈ ಸಮಾಜ ನಮ್ಮನ್ನು ಹಂಗೆ ನೋಡಲ್ಲ ಅಂತ. ನಿಮ್ಗೆ ಆ ಥರ ಯಾವತ್ತೂ ಅನಿಸಿಲ್ವಾ? ನಾನು ಶತ್ರು ಮನಸ್ಸನ್ನು ಗೆಲ್ಲೋ ಕೆಲಸ ಮಾಡ್ತೀನಿ ಹೊರತು ಸೋಲೋ ಕೆಲಸ ಮಾಡಲ್ಲ. ಯಾವ್ದಾದ್ರು ಉದಾಹರಣೆ ಇದೆಯಾ ಗೆದ್ದಿರೋದು ಆ ಥರ? ಸುಮಾರಿದೆ. ಹಾಂ, ಸುಮಾರಿದೆ. ನನ್ನ ಬಗ್ಗೆ ಯಾವ ವ್ಯಕ್ತಿ ಕೆಟ್ಟದ್ದು ಬಯಸಿದ್ನೋ ಆ ವ್ಯಕ್ತಿನ ನಾನು ಒಳ್ಳೆಯನಂತ ಬಂದಿದ್ದಾರೆ. ಕಾರಣ ಏನು ಹೇಳಿ? ಏನು? ನನ್ನ ಕಾಯಕ, ನನ್ನ ಸೇವೆ. ಯಾರು ನನ್ನ ಬೈದಿರೋ ಅವ್ರ ಸೇವೆನೇ ಮಾಡಿದ್ದೀನಿ ನಾನು. ಇವತ್ತು ಕೂಡ ನನಗೆ ಬೆಳಗ್ಗೆದ್ರೆ ಬಾತ್ರೂಮ್ ತೊಳಿತೀನಿ ಸಿದ್ಧಗಂಗಾ ಮಠದಲ್ಲಿ. ಬಾತ್ರೂಮ್ಗಳು ತೊಳಿತೀನಿ ನಾನು. ನನ್ನ ಜೊತೆ 20 ಜನ ಕೆಲಸ ಮಾಡ್ತಾವ್ರೆ. ಅವ್ರು ಮಾಡ್ಲಿಕ್ಕೆ ಬಂದಿಲ್ಲ, ನಾನು ಹೋಗಿ ಮಾಡ್ತೀನಿ. ಎಂಥದ್ದೇ ನಾನು ಕೆಲಸ ಮಾಡ್ತೀನಿ. ಪಿಟ್ಟಲ್ಲೂ ಇಳ್ತೀನಿ, ಕ್ಲೀನ್ ಮಾಡ್ತೀನಿ. ಎಷ್ಟು ಡೆಡ್ ಬಾಡಿಗಳು ಎತ್ತಿದ್ದೀನಿ. ನಾನೇನೇ ಕೆಲಸ ಮಾಡಿದ್ರು ಕೂಡ ಮಠದಲ್ಲಿ ನನಗೆ ಕಾಲಹರಣ ಇಷ್ಟ ಇಲ್ಲ ಸರ್. ಹಾಂ, ಕಾಲಹರಣ ನನಗೆ ಒಂದು ಚೂರು ಇಷ್ಟ ಇಲ್ಲ. ಸೊ ಇಡೀ ದಿನ ಆಕ್ಯುಪೈ ಆಗಿರ್ತೀರ? 100%. ಬೆಳಗ್ಗೆ ಮಠಕ್ಕೆ ಬಂದರೆ ಸಂಜೆ ನನಗೆ ಎಷ್ಟೊತ್ತನಾಗಲಿ ಕೆಲಸ ಮುಗಿಸೋರು ಮನೆಗೆ ಹೋಗಲ್ಲ. ಅಂಥ ದೊಡ್ಡ ಮಠದಲ್ಲಿ ಕೆಲಸ ಕಡಿಮೆ ಇರುತ್ತಾ? ಮಾಡಬೇಕು. ಇವಾಗ ನನಗೆ ನಂಬಿ ಕೊಟ್ಟಿದ್ದಾರೆ ಕೆಲಸ, ನಾನು ಆ ಕೆಲಸ ಮಾಡಿ ತೋರಿಸ್ಬೇಕು. ನಾನು ಬುದ್ಧಿಯವರಾಗಲಿ ಒಬ್ಬ ವ್ಯಕ್ತಿಯ ಮನಸ್ಸು ಗೆಲ್ಲದೆ ನನ್ನ ಕಾಯಕ, ನನ್ನ ಕೆಲಸದಿಂದ ಹೊರತು ಶತ್ರುತ್ವ ನನಗೆ ಗೊತ್ತೇ ಇಲ್ಲ. ದ್ವೇಷ ಅನ್ನೋದೇ ನನಗೆ ಗೊತ್ತಿಲ್ಲ. ಏನಿದು ಮಿಲ್ಟ್ರಿ ಹ್ಯಾಟು? ನನಗದು ಮೊದಲಿಂದ ರೂಢಿ ಸರ್. ಅದು ನಾನು ಮಿಲ್ಟ್ರಿಗೆ ಹೋಗ್ಬೇಕಂತ ಬಲ್ಲಾಸೆ ಆಯಿತು. ಮನೆ ಪರಿಸ್ಥಿತಿ ತುಂಬ ಇಕ್ಕಟ್ಟಿಗೆ ಬಂತು, ಬಿಟ್ಬಿಟ್ಟೆ. ಓ, ಅದು ಬೇರೆ ಇದೆಯಾ ಸ್ಟೋರಿ? ಓಕೆ, ಹೋಗೋಕ್ಕಾಗಲಿಲ್ಲ. ಓಕೆ. ಯಾಕೆ? ಫಿಟ್ ಇದ್ರಿ ಅಲ್ವಾ? ಅದು ಫಿಟ್ ಇದ್ದೆ ನಾನು. ಓಕೆ. ಬಟ್ ಮನೆ ಪರಿಸ್ಥಿತಿ ಸರಿ ಇರಲಿಲ್ಲ. ಈಗಲೂ ಹಂಗೆ ಕಾಣಿಸ್ತೀರಾ ನೀವು? ಅಪ್ಪ ಅಮ್ಮ ಕಷ್ಟಕ್ಕೆ ಸಿಗಾಕೊಂಡ್ಬಿಟ್ರು. ಓ, ನನ್ನ ಕೆಲಸಕ್ಕೆ ನನ್ನ ತಂದೆ ತಾಯಿ ವೆರಿ ಇಂಪಾರ್ಟೆಂಟ್ ನನಗೆ. ಸೊ ಹಂಗಾಗಿ ತಲೆ ಮೇಲೆ ಒಂದು ಹ್ಯಾಟು ಇರಬೇಕು, ಒಂದು ಬ್ಯಾಗು, 2 ಮಿಲ್ಟ್ರಿದು, ಎಲ್ಲೋದ್ರೂ ನಿಮ್ಮ ಜೊತೆಗಿರುತ್ತೆ. ಖಂಡಿತ ಇರುತ್ತೆ. ನನಗೆ ಹೇಳ್ಬೇಕಂದ್ರೆ ಸರ್, ಬದುಕಬೇಕು. 99 ಜನ ಥೂಚಿ ಅಂತ ಒಬ್ಬ ವ್ಯಕ್ತಿನ ಕೀಳ ಕಾಣುವಂಥ ವ್ಯಕ್ತಿಗೆ ನಾನು ಕೈ ಹಿಡಿಬೇಕು. ಅವನಿಗೆ ಮನುಷ್ಯನ ರೂಪ ತರಬೇಕು. ಯಾರಿಗಾರು ಏನಾದ್ರು ಕಷ್ಟ ಇದ್ದರೆ ನಿಮ್ಮ ಹತ್ರ ಬರ್ಬೇಕು ಅವರು. ಬರಲಿ, ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ. ಎಲ್ಲಿ ಸಿಗ್ತೀರಾ ನೀವು? ಸಿದ್ಧಗಂಗಾ ಮಠನೇ. ಅಲ್ಲಿ ಬಂದು ಏನಂತ ಕೇಳಬೇಕು? ಏನು ಮುಬಾರಕ್ ಅವ್ರು ಅಂತ ಕೇಳಿದ್ರು ಸಾಕು. ಅವರೇ ಹೇಳಿದ್ರು. ಸೊ ಏನಾದರೂ ಕಷ್ಟ ಇದ್ದರೆ ಸಿದ್ಧಗಂಗಾ ಮಠಕ್ಕೆ ಹೋಗಿ ಮುಬಾರಕ್ ಅಲಿ, ಮುಬಾರಕ್ ಬಾಯ್ ಅಂದರೆ. ಮಕ್ಕಳ ಬಗ್ಗೆ ತುಂಬ ಕಾಳಜಿ ತೊಗೊಳ್ತೀನಿ. ಓಕೆ. ಏನೇನು ಮಾಡ್ತಿದ್ದೀರಿ ಮಕ್ಕಳು? ಇಲ್ಲ, ಮಕ್ಕಳು ಯಾಕೆಂದರೆ ನಾವು ಮಕ್ಕಳನ್ನ ದೇವ್ರ ರೂಪದಲ್ಲಿ ನೋಡ್ತೀವಿ. ಯಾಕಂದರೆ ಬುದ್ಧಿಯವರು ಮಠಾನ ಇವತ್ತು ಆ ಹೆಸರು ಪಡ್ಕೊಂಡಿದೆ ಅಂತೇಳಿ. ಅನ್ನದಾಸೋಹ, ವಿದ್ಯಾದಾಸೋಹ, ವಸತಿ ದಾಸೋಹ, ಜೊತೆಗೆ ಸಂಸ್ಕಾರ, ಸಂಸ್ಕೃತಿ ದಾಸೋಹ. ತ್ರಿವಿಧ ಅಂದರೆ ಅದೇ. ಎಲ್ಲವೂ ಕೂಡ ಅಲ್ಲಿ ಸಿಗ್ತಾ ಇದೆ ಅನ್ಬೇಕಂದ್ರೆ ಒಂದು ತಾಯಿ ತನ್ನ ಮಕ್ಕಳನ್ನ ಯಾವ ಥರ ನೋಡಬೇಕಲ್ಲ, ಆ ರೀತಿ ಬುದ್ಧಿಯವ್ರು ನೋಡ್ಕೊತಾರೆ ಮಕ್ಕಳಿಗೆ. ನೋಡಿ, ಆಯಿತು ನಮ್ಮ ಮನೆಗೆ 4 ಜನ ಮನೆಗೆ ಬರಲಿ, ಮೀಸೆ ಎಣಿಸ್ತೀವಿ ನಾವು. ಅವ್ರೇನು ಅನ್ಕೊಳ್ತಾರೋ ಸುಧಾರಿಸೋದು ಹೆಂಗೆ ಅಂತ. ದಿನಕ್ಕೆ ಮಿನಿಮಮ್ ಅಂದರೆ 40,000 45,000 ಜನ ಊಟ ಮಾಡ್ತಾರೆ.